ಅದು ಬರೋಬ್ಬರಿ 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಐಷಾರಾಮಿ ಅಪಾರ್ಟ್ಮೆಂಟ್ ಉದ್ಘಾಟನೆಗೂ ಮುನ್ನವೇ ಆ ಕಟ್ಟಡಕ್ಕೆ ಕಂಟಕ ಎದುರಾಗಿದೆ. ಸಾಲ ಸೋಲ ಮಾಡಿ ನಿರ್ಮಿಸಿದ ಕಟ್ಟಡ ಇದೀಗ ಡೆಮಾಲಿಷನ್ ಹಂತಕ್ಕೆ ಬಂದು ತಲುಪಿದೆ. ಜಿಬಿಎ ಅಧಿಕಾರಿಗಳ ಮಾಡಿದ ಕೊಂಚ ನಿರ್ಲಕ್ಷ್ಯ ಕಟ್ಟಡ ಮಾಲೀಕನಿಗೆ ಈಗ ಸಂಕಷ್ಟವನ್ನ ತಂದೊಡ್ಡಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೇಂಜರ್ ಹಂತದಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್. ಒಂದು ಬದಿಗೆ ವಾಲಿ ನಿಂತ ಕೋಟಿ ಮೌಲ್ಯದ ಐಷಾರಾಮಿ ಕಟ್ಟಡ. ಇದು ಬೆಂಗಳೂರಿನ ಮತ್ತೊಂದು ಕಟ್ಟಡ ಆತಂಕದಲ್ಲಿದೆ. ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ SNN ರಾಜ್ ಕಾರ್ಪ್ ಸಂಸ್ಥೆಯ ನಿರ್ಮಿಸಿರುವ 18 ಅಂತಸ್ತಿನ ಬಹುಮಹಡಿ ಅಪಾರ್ಟ್ಮೆಂಟ್. 49 ಐಷಾರಾಮಿ ಫ್ಲಾಟ್ಗಳನ್ನು ಹೊಂದಿರುವ ಈ ಕಟ್ಟಡ ಇರೋದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಕುಡ್ಲುವಿನಲ್ಲಿ. ನೋಡೋದಿಕ್ಕೆ ಐಷಾರಾಮಿಯಾಗಿ ಕಂಡ್ರೂ ಈ ಕಟ್ಟಡ ಇದೀಗ ಉದ್ಘಾಟನೆಗೂ ಮುನ್ನವೇ ಡೆಮಾಲಿಷನ್ ಮಾಡುವ ಹಂತಕ್ಕೆ ಬಂದು ತಲುಪಿದೆ. ಹೌದು, ವಿಶಾಲವಾದ ಜಾಗ, ಹೈಟೆಕ್ ಕಮ್ಯುನಿಟೀಸ್ ಇರುವ ಈ ಅಪಾರ್ಟ್ಮೆಂಟ್ನ ಬೆಲೆ ಕೋಟಿ. ಹೀಗಿರೋ ಕಟ್ಟಡ ಇದ್ದಕ್ಕಿದ್ದಂತೆ ವಾಲಿಕೊಂಡಿದೆ. OCCC ಸಿಕ್ಕಿದ್ರೂ ಸಹ ಫ್ಲಾಟ್ಗಳನ್ನು ಮಾರಾಟ ಮಾಡದ ಸ್ಥಿತಿ ಬಂದು ತಲುಪಿದೆ. ಕಟ್ಟಡದ ತಾಂತ್ರಿಕ ಪರಿಶೀಲನೆ ವೇಳೆ ಒಂದು ಬದಿಗೆ ವಾಲಿರುವುದು ಹಾಗೂ ಸ್ಟ್ರಕ್ಚರಲ್ ಡ್ಯಾಮೇಜ್ ಇರುವುದು ಕಂಡುಬಂದಿದೆ. ಇದರಿಂದ ಭವಿಷ್ಯದಲ್ಲಿ ಭೀಕರ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯದ ಮೇರೆಗೆ ಅಲರ್ಟ್ ಆದ ಜಿಬಿಎ ಅಧಿಕಾರಿಗಳು ಕಟ್ಟಡದ ಮಾಲೀಕರ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಸ್ಟ್ರಕ್ಚರಲ್ ಡ್ಯಾಮೇಜ್ ಇರೋದ್ರಿಂದ ಕಟ್ಟಡವನ್ನ ಸಂಪೂರ್ಣವಾಗಿ ತೆರವುಗೊಳಿಸುವ ನಿರ್ಧಾರವನ್ನ ಈ ಸಭೆಯಲ್ಲಿ ಮಾಡಲಾಗಿದೆ. ಹಾಗೆಯೇ ಡೆಮೋಲಿಷನ್ ಕಾರ್ಯವನ್ನ ಮೇಲಿನ ಮಹಡಿಯಿಂದ ಕೆಳಗಿನ ಮಹಡಿವರೆಗೆ ಹಂತವಾಗಿ ನಡೆಸುವಂತೆ ಸೂಚಿಸಲಾಗಿದ್ದು, ಬಿಲ್ಡರ್ಗಳು ಹಾಗೂ ಮಾಲೀಕರು ಕಟ್ಟಡವನ್ನ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಒಪ್ಪಿಕೊಂಡಿದ್ದಾರೆ. ಸದ್ಯ ಕಟ್ಟಡದಲ್ಲಿ ಯಾರೂ ಕೂಡ ವಾಸವಿಲ್ಲದೆ ಇರೋದ್ರಿಂದ ಶೀಘ್ರದಲ್ಲೇ ಡೆಮೋಲಿಷನ್ ಮಾಡಲು ಜಿಬಿಎ ಮುಂದಾಗಿದೆ. ಇನ್ನು ಡೆಮೋಲಿಷನ್ ಕಾರ್ಯಾಚರಣೆಯ ಸಂಪೂರ್ಣ ವೆಚ್ಚವನ್ನು ಸಂಸ್ಥೆಯೇ ಭರಿಸುವುದಾಗಿ ತಿಳಿಸಿದೆ. ಕಟ್ಟಡ ತೆರವು ಕಾರ್ಯಾಚರಣೆ ವೇಳೆ ಸುತ್ತಮುತ್ತಲಿನ ನಿವಾಸಿಗಳ ಸುರಕ್ಷತೆಗೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಯಾವುದೇ ಅನಾಹುತ ಸಂಭವಿಸದಂತೆ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳು ಸೂಚಿಸಿದ್ದಾರೆ. ಇದೇ ವೇಳೆ ಕಟ್ಟಡ ನಿರ್ಮಾಣಕ್ಕೂ ಮುನ್ನ ಅಗತ್ಯ ಮಣ್ಣಿನ ಸ್ಥಿರತೆ ಪರೀಕ್ಷೆ ನಡೆಸದೇ ಇರುವುದೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಬಹುಮಹಡಿ ಕಟ್ಟಡವೊಂದನ್ನು ರಚನಾತ್ಮಕ ದೋಷಗಳ ಹಿನ್ನೆಲೆಯಲ್ಲಿ ನೆಲಸಮಗೊಳಿಸುವ ನಿರ್ಧಾರ ತೀವ್ರ ಚರ್ಚೆಗೆ ಕಾರಣವಾಗಿರುವುದಂತೂ ಸುಳ್ಳಲ್ಲ. ಉಲ್ಲಾಸ ಸ್ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.